ಹಾಯ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನೊಂದು ಪ್ರಾಡಕ್ಟ್ನ ಅನ್ಬಾಕ್ಸ್ ಮಾಡಲಿಕ್ಕೆ ಅದು ಪ್ರಾಡಕ್ಟ್ ಬಗ್ಗೆ ಡೀಟೇಲ್ಸ್ ಕೊಡಲಿಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಈಗ ವಿತೌಟ್ ಮೈಕ್ ಮಾಡ್ತಾ ಇದ್ದೀನಿ ನಾನು. ಸೊ ಹಾಗಾಗಿ ನಿಮಗೆ ಕ್ಲಾರಿಟಿ ಸ್ವಲ್ಪ ಸೌಂಡ್ಸ್ ಎಲ್ಲ ಇರುತ್ತೆ ಸುತ್ತಮುತ್ತದು. ಸೊ ನನಗೆ ಹೇಳ್ದಾಗ ನಿಮಗೆ ಅರ್ಥ ಆಗಿರುತ್ತೆ ಈ ಪ್ರಾಡಕ್ಟ್ ಏನು ಅಂತ. ಇದು ಒಂದು ಮೈಕ್, ಒಂದು ಡಿಜಿಟೆಕ್ ಅವ್ರದ್ದು DWM-103 ಮಾಡೆಲ್ದು. ಸೊ ಒಂದು ವಿಡಿಯೋ ಮಾಡಬೇಕಾದ್ರೆ ವಿಡಿಯೋ ಕಂಟೆಂಟು ಮತ್ತು ಅದರ ಕ್ಲಾರಿಟಿ ಹೇಗೆ ಇಂಪಾರ್ಟೆಂಟು, ಆಡಿಯೋದು ಕ್ಲಾರಿಟಿ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆವಾಗಲೇ ನಾವು ತುಂಬ ವ್ಯೂವರ್ಸ್ಗೆ ರೀಚ್ ಮಾಡ್ಬೋದು. ಸೊ ಈ ಪ್ರಾಡಕ್ಟ್ನ ನಾನು ಡೈರೆಕ್ಟ್ ಆಗಿ ಡಿಜಿಟೆಕ್ ಅವರಿಂದ ಆರ್ಡರ್ ಮಾಡಿ ತಗೊಂಡೆ. ಮತ್ತೆ ಇದು ಅಮೆಝಾನ್ ಸಿಗುತ್ತೆ. ಇದು ಯಾವುದೋ ಪ್ರಮೋಷನಲ್ ವಿಡಿಯೋ ಅಲ್ಲ, ಜಸ್ಟ್ ನಾನು ತಗೊಂಡ್ರ ಮೈಕ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಇಲ್ಲಿ. ಸೊ ಇದು ಬಂದು 3299 ರೂಪಾಯಿ ಆಯ್ತು ನನಗೆ ಡೈರೆಕ್ಟ್ ಆಗಿ ತಗೊಂಡಾಗ. ಮೋಸ್ಟ್ಲಿ ಇದು ಬೆಲೆ ಸ್ಟಾರ್ಟಿಂಗ್ ತುಂಬಾ ಜಾಸ್ತಿ ಅನ್ಸುತ್ತೆ. ಇದು ರಿಲೀಸ್ ಆಗಿ ಆಗಲೇ ಆಲ್ಮೋಸ್ಟ್ 1 ವರ್ಷ ಆಗ್ತಾ ಬಂದಿದೆ ಅನ್ಸುತ್ತೆ. ಸೊ ಹಾಗಾಗಿ ಸ್ವಲ್ಪ ಕಮ್ಮಿ ಆಗಿದೆ. ಈಗ ಇದ್ರ ಜೊತೆಗೆ ಹೊಸ ಹೊಸ ಪ್ರಾಡಕ್ಟ್ಗಳು ಕೂಡ ಬರ್ತಾ ಇದೆ ಅವ್ರದ್ದು. ಆಮೇಲೆ ತುಂಬಾ ರಿವ್ಯೂಸ್ ನೋಡಿದೆ, ತುಂಬಾ ಜನ ಇದು ಚೆನ್ನಾಗಿದೆ ಅಂತ ಅಂದ್ರು, ಹಾಗಾಗಿ ತಗೋತಾ ಇದ್ದೀನಿ. ಸೊ ಬನ್ನಿ ಇದ್ರೊಳಗಡೆ ಏನಿದೆ ಅಂತ ಚೆಕ್ ಮಾಡೋಣ. ಇದು ಬಂದಾಗ ನೀಟಾಗಿ ಪ್ಯಾಕ್ ಆಗಿ ಬಂದಿತ್ತು. ಅದ್ ಬಿಟ್ರೆ ಇದೆ ಮೀನ್ ಪ್ಯಾಕ್ ಬಿಟ್ರೆ ನೆಕ್ಸ್ಟ್ ಇದಿದೆ ಈ ಬಾಕ್ಸ್. ಈ ಬಾಕ್ಸ್ ನ ಓಪನ್ ಮಾಡಿದ್ರೆ ನಿಮಗೆ ಈ ಸೈಡ್ ಇಂದ ಈ ತರ ಓಪನ್ ಆಗುತ್ತೆ. ಸೊ ಅದಕ್ಕೂ ಮುಂಚೆ ನಾನು ಇದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸ್ ಕೊಡ್ತೀನಿ. ಇದು ಡಿಜಿಟೆಕ್ ಡ್ಯುಯಲ್ ಇಂಟರ್ಫೇಸ್ ವೈರ್ಲೆಸ್ ಮೈಕ್ರೋಫೋನ್ ಸಿಸ್ಟಮ್ ಅಂತ. ಸೊ ನೀವು ಇಲ್ಲೇ ನೋಡ್ಬೋದು ಇದ್ರ ಮಾಡೆಲ್ ನಂಬರ್ DWM-103. ಓಕೆ, ಇದ್ರ ಬಗ್ಗೆ ಫೀಚರ್ಸ್ ಬಗ್ಗೆ ಇಲ್ಲಿ ಇನ್ಫಾರ್ಮೇಶನ್ ಕೂಡ ಕೊಟ್ಟಿದ್ದಾರೆ. ಇದು ಯಾವ್ದು ಫ್ರೀಕ್ವೆನ್ಸಿ ರೇಂಜ್ ಅಂತ 2.4 ಗಿಗಾಟ್ಸ್ ರೇಂಜು. ಆಮೇಲೆ ಇದು 1 ಅವರ್ ಚಾರ್ಜಿಂಗ್ ಮಾಡಬೇಕು. ಇದಕ್ಕೆ 1 ಅವರ್ ಚಾರ್ಜಿಂಗ್ ಟೈಮ್ ಇದೆ. ಆಮೇಲೆ ಬ್ಯಾಟ್ರಿ ಲೈಫ್ 8 ಅವರ್ಸ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಅದೊಂದು ಒಳ್ಳೆ ಅಡ್ವಾಂಟೇಜ್ ನಮಗೆ. ಬನ್ನಿ ಒಳಗಡೆ ಏನೇನಿದೆ ಪ್ರಾಡಕ್ಟ್ ಒಳಗಡೆ ಚೆಕ್ ಮಾಡೋಣ. ಚೆಕ್ ಮಾಡಿದ್ರೆ ವಾವ್, ಚೆನ್ನಾಗಿ ಬ್ಯಾಕ್ ಮಾಡಿಕೊಟ್ಟಿದ್ದಾರೆ. ಸೊ ಒಂದು ಒಳ್ಳೆ ಸ್ಪಂಜ್ ಮೇಲ್ಗಡೆ ಇಟ್ಟಿದ್ದಾರೆ, ಏನು ಪ್ರಾಡಕ್ಟಿಗೆ ಹಾಳಾಗಬಾರ್ದು ಅಂತ. ಸೊ ಅದನ್ನ ಬಿಟ್ಟರೆ ಇಲ್ಲಿ ಸ್ಟಾರ್ಟಿಂಗ್ಗೆ ಇದು ಮೇನ್ ಕಿಟ್ ಅನಿಸುತ್ತೆ. ನೋಡಿ ಇಲ್ಲಿ ಏನು ನೋಡ್ತಾ ಇದ್ದೀರಾ ಅದು. ಸೊ ಇದರಲ್ಲಿ ನನ್ನ ಪ್ರಕಾರ ಒಂದು ರಿಸೀವರ್ ಇರುತ್ತೆ, ಆಮೇಲೆ 2 ಟ್ರಾನ್ಸ್ಮಿಟರ್ ಇರುತ್ತೆ, ಅಂದರೆ 2 ಮೈಕ್ ಇರುತ್ತೆ ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ. ನೋಡಿ ಹೌದು, ಇದು ಈ ಕಡೆ ಇಲ್ಲಿ ಏನೇನು ನೋಡ್ತಾ ಇದ್ದೀರಾ ಈ ಸೈಡು ಅದು ಮೈಕ್ಗಳು, ಇದು ರಿಸೀವರ್. ಸೊ ಇದ್ರಲ್ಲಿ ಮೇನ್ ಅಡ್ವಾಂಟೇಜ್ ಏನಂದರೆ ನೀವು 2 ಸೈಡ್ ನೋಡ್ಬೋದು. ಒಂದು ಸಿ ಟೈಪ್ ಇದೆ, ಒಂದು ಐಫೋನ್ಸ್ಗಳಿಗೆಲ್ಲ ಯೂಸ್ ಮಾಡೋ ಥರದ್ದಿದೆ. ಸೊ ಹಾಗಾಗಿ ಇದು ಒಂದೇ ರಿಸೀವರ್ನ ನೀವು 2ಕ್ಕೂ ಯೂಸ್ ಮಾಡ್ಬೋದು. ಪ್ರಾಡಕ್ಟ್ಗೆ ಐಫೋನು ಮತ್ತು ಆ್ಯಂಡ್ರಾಯ್ಡ್ 2ಕ್ಕೂ ಯೂಸ್ ಮಾಡ್ಬೋದು. ಸೊ ದಟ್ ಈಸ್ ದ ಒನ್ ಅಡ್ವಾಂಟೇಜ್ ಇಲ್ಲಿ. ಸೊ ಅದನ್ನು ಬಿಟ್ಟರೆ ನೀವು ಇಲ್ಲಿ ಮೈಕ್ಗಳು ನೋಡ್ಬೋದು. ಸೊ ಮೈಕ್ಗಳಿಲ್ಲಿದೆ, ನೀಟಾಗಿ ಪ್ಯಾಕ್. ಇದು ಒಂಥರ ಚಾರ್ಜಿಂಗ್ ಕಿಟ್ ಕೂಡ. ಸೊ ಇದು ನೋಡೋಣ ಬನ್ನಿ. ಇದು ಡಿಜಿಟೆಕ್. ಅದ್ರ ಜೊತೆಗೆ ಒಂದು ಬಾಕ್ಸ್ ಕೊಟ್ಟಿದ್ದಾರೆ. ಈ ಬಾಕ್ಸಲ್ಲಿ ಏನಿದೆ ಬನ್ನಿ ನೋಡೋಣ. ಅದ್ರ ಮುಂಚೆ ಅದ್ರ ಜೊತೆಗೆ ಇಲ್ಲಿ ಒಂದು ಯೂಸರ್ ಮ್ಯಾನ್ಯುವಲ್ ಕೂಡ ಇರೋ ಥರ ಕಾಣಿಸ್ತಾ ಇದೆ. ಸೊ ಯೂಸರ್ ಮ್ಯಾನ್ಯುವಲ್ ಇದೆ ಇದರಲ್ಲಿ. ಇನ್ಸ್ಟಾಲೇಷನ್ ಗೈಡು, ಇದು ಇನ್ಸ್ಟಾಲೇಷನ್ ಗೈಡು, ಇದು ಯೂಸರ್ ಮ್ಯಾನ್ಯುವಲ್. ಈ ಬಾಕ್ಸ್ ಓಪನ್ ಮಾಡಿದ್ರೆ ಇದು ಚಾರ್ಜಿಂಗ್ ಕೇಬಲ್ಸ್ ಇರೋ ಥರ ಕಾಣಿಸ್ತಾ ಇದೆ. ಚೆನ್ನಾಗಿ ಕೊಟ್ಟಿದ್ದಾರೆ. ಒಂದು ಬ್ಯಾಗ್ ಇದೆ, ಒಂದು ಚಾರ್ಜಿಂಗ್ ಕೇಬಲ್ ಇದೆ. ಇದ್ರ ಜೊತೆಗೆ ಇದೊಂದು ಮೈಕ್ಗೆ ಈಗ ತುಂಬ ವಿಂಡ್ ಎಲ್ಲ ಬರ್ತಿರ್ಬೇಕಾದ್ರೆ, ಗಾಳಿ ಬರಬೇಕಾದ್ರೆ ಅದಕ್ಕೆ ಒಂದು ಫರ್ ಕೊಟ್ಟಿದ್ದಾರೆ. ಸೊ ಫರ್ನ ನೀವು ಮೈಕ್ಗೆ ಅಡ್ಜಸ್ಟ್ ಮಾಡ್ಕೋಬೋದು. ಅದನ್ನ ಹೇಗೆ ಅಂತ ಆಮೇಲೆ ತೋರಿಸ್ತೀನಿ. ಸೊ ಇದು ಬಂದು ಈಗ ಪ್ರಾಡಕ್ಟು ಓಪನ್ ಮಾಡಿದ್ರೆ ಇದೇನು ರಿಸೀವರ್ ಇದೆಯಲ್ಲ, ಇದನ್ನು ನೀವು ಈ ಮೊಬೈಲ್ಗಳು ತಗೊಂಡು, ಇದು ಸಿ ಟೈಪ್ ಮೊಬೈಲ್ ಆದರೆ ಜಸ್ಟ್ ಈ ಥರ ಇನ್ಸ್ಟಾಲ್ ಮಾಡೋದಷ್ಟೇ. ಅದಾದಮೇಲೆ ಮೈಕ್ಗಳನ್ನ ಜಸ್ಟ್ ಇಲ್ಲಿಗೆ ಹಾಕೋಬೇಕು. ಈ ಥರ ಇಲ್ಲಿಗೆ ಹಾಕ್ಕೊಂಡು ನೀವು ಬಟನ್ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ಬೋದು. ಬನ್ನಿ ಇದು ಹೇಗೆ ಕನೆಕ್ಟ್ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಸೊ ಇಲ್ಲೇನು ನೋಡ್ತಾ ಇದ್ದೀರಾ, ಇದು ರಿಸೀವರು. ಅದನ್ನು ನೀವು ನಿಮ್ಮ ಮೊಬೈಲ್ಗಳಿಗೆ ಹಿಂಗೆ ಇದು ಮಾಡಿ ಇಟ್ಕೆ ನೋಡಿ, ನಿಮಗೆ 2 ಲೈಟ್ಗಳು ಆನ್ ಆಗ್ತಾ ಇದೆ. ಸೊ ಇಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು 2 ಗ್ರೀನ್ ಲೈಟ್ ಆನ್ ಆಗಿದೆ. ಸೊ ಬೈ ಡಿಫಾಲ್ಟು ಇದೇನಂತ ಅಂದರೆ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಇರುತ್ತೆ. ಸೊ ಹಾಗಾಗಿ ನಿಮಗೆ ಇಲ್ಲಿ ಗ್ರೀನ್ ಕಲರು, ಅದಕ್ಕೆ 2 ಮೈಕಿಗೆ ಇಂಡಿಕೇಶನ್ ಆಗಿ ಈ ಬ್ಲೂ ಕಲರ್ ಕಾಣಿಸ್ತಾ ಇರುತ್ತೆ.
ಸೊ ಇನ್ ಕೇಸ್ ನಾನು ಈಗ ಅದನ್ನ ಲಾಂಗ್ ಪ್ರೆಸ್ ಮಾಡಿ ಇದೊಂದು ಮೈಕ್ನ ಆಫ್ ಮಾಡ್ತೀನಿ. ಸೊ ನೋಡಿ ಈಗ ಆ ಮೈಕ್ ಆಫ್ ಆಯಿತು. ಸೊ ಇಲ್ಲೂ ಕೂಡ ಆ ಇಂಡಿಕೇಟರ್ ಆಫ್ ಆಗಿದೆ. ಇದು ಓನ್ಲಿ ಒನ್ ಮೈಕ್ದು ಇಂಡಿಕೇಟರ್ ಮಾತ್ರ ಬ್ಲೂ ಕಲರಲ್ಲಿ ಬರ್ತಾ ಇದೆ. ಸೊ ಇದು ಬಂದು ಹೋಗಿ ಮಾಡ್ತಾ ಇದೆ. ದಟ್ ಮೀನ್ಸ್ ಇದು ಆಫ್ ಆಗಿದೆ ಅಂತ ಅರ್ಥ. ಈಗ ಮೈಕು ಇದು ಏನು ಟೆಸ್ಟ್ ವರ್ಕ್ ಆಗಲ್ಲ, ಆಫ್ ಆಗಿದೆ. ಸೊ ಈಗ ಮತ್ತೆ ಆನ್ ಮಾಡ್ತೀನಿ ಇದನ್ನ. ಸೊ ಈಗ ಮತ್ತೆ ಆನ್ ಮಾಡೋಕ್ಕೆ ಇದು ಬೈ ಡಿಫಾಲ್ಟ್ ಆಗಿ ಈ ಲೈಟು ಕೂಡ ಆನ್ ಆಯಿತು, ಬ್ಲೂ ಲೈಟ್ ಆನ್ ಆಯಿತು. ಇದು ಪೇರಿಂಗ್ ಆಗಿರೋದ್ರಿಂದ ಇದು ಗ್ರೀನ್ ಲೈಟ್ ಕೂಡ ಇಲ್ಲಿ ಆನ್ ಆಯಿತು. ಸೊ ಇದು ಏನಂತ ಹೇಳುತ್ತೆ ಅಂದರೆ ಇದು ಡೈರೆಕ್ಟಾಗಿ ಈಗ ನಾಯ್ಸ್ ಕ್ಯಾನ್ಸಲೇಷನ್ ಡಿಫಾಲ್ಟಾಗಿ ಆನ್ ಆಗಿದೆ ಅಂತ ನೋಡ್ತಾ ಇದ್ದಾರೆ. ಎಲ್ಲೋ ಬಟನ್ನು ಇದು ಬೈ ಡಿಫಾಲ್ಟಾಗಿ ಈಗ ನಾಯ್ಸ್ ಕ್ಯಾನ್ಸಲೇಷನ್ ಆಗಿದೆ. ಅಂದರೆ ಹೊರಗಡೆ ನಿಮ್ಗೆ ಏನೂ ಸೌಂಡ್ಗಳು ಕೇಳಿಸಲ್ಲ, ಅಷ್ಟೊಂದಾಗಿ ನಾಯ್ಸ್ ಬರಲ್ಲ. ಸೊ ಅದನ್ನು ಆಫ್ ಮಾಡ್ಕೋಬೇಕು ಕೆಲವು ಟೈಮು. ಇಲ್ಲ ಹೊರಗಡೆದು ಬರಬೇಕು, ನಾನು ವೀಡಿಯೋ ಮಾಡಬೇಕಾದ್ರೆ ಕೇಳಿಸ್ಬೇಕು ಅಂತ ಅಂದರೆ ಈ ಎಲ್ಲೋ ಬಟನ್ನ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನೋಡಿ ನಿಮಗೆ ಮೈಕ್ ಅಟ್ಯಾಚ್ ಆಗೇ ಇರುತ್ತೆ, ಬಟ್ ಆದರೆ ಹೊರಗಡೆ ನಾಯ್ಸ್ ಎಲ್ಲ ಕೇಳಿಸುತ್ತೆ. ಆಗ ಈಗ ಮತ್ತೆ ಲಾಂಗ್ ಪ್ರೆಸ್ ಮಾಡ್ತಾ ಇದ್ದೀನಿ ನೋಡಿ, ಈಗ ಅದು ಮತ್ತೆ ಗ್ರೀನ್ ಆಯಿತು. ಸೊ ಈಗ ನಾಯ್ಸ್ ಕ್ಯಾನ್ಸಲೇಷನ್ನು ಆನ್ ಆಯಿತು. ಸೊ ಹಾಗಾಗಿ ನಿಮಗೀಗ ಹೊರಗಡೆ ಎಲ್ಲ ಸೌಂಡ್ ಅಷ್ಟು ಜಾಸ್ತಿ ಕೇಳಿಸಲ್ಲ. ಓಕೆ, ಇದನ್ನ ನಾವು ಈ ರೀತಿಯಾಗಿ ಟೆಸ್ಟ್ ಮಾಡಿದ್ದೀವಿ. ಸೊ ಇದನ್ನ ನಾವು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂದ್ಬಿಟ್ಟು ಈಗ ಇದೇ ಕ್ಯಾಮ್ರಾದಲ್ಲಿ ನಾನು ವಾಯ್ಸ್ ರೆಕಾರ್ಡಿಂಗ್ ಮಾಡಿ ನಿಮಗೆ ಮಾತಾಡ್ತೀನಿ. ಅದಾದಮೇಲೆ ನಾವು ಹೊರಗಡೆ ಹೋಗಿ ಕೂಡ ಇದನ್ನ ಟೆಸ್ಟ್ ಮಾಡೋಣ. ನಾನು ಕನೆಕ್ಟ್ ಮಾಡೋದಕ್ಕೂ ಮುಂಚೆ ನಿಮಗೆ ಸೌಂಡ್ ಹೇಗೆ ಕೇಳಿಸ್ತಿತ್ತು, ಈಗ ಸೌಂಡ್ ಕ್ಲಾರಿಟಿ ಹೇಗಿದೆ ಅಂತ ನೀವೇ ನೋಟಿಸ್ ಮಾಡ್ಬೋದು. ಸೊ ನೀವು ಕನೆಕ್ಟ್ ಮಾಡೋದೆಲ್ಲ ಹೇಗೆ ಅಂತ ನೋಡಿದ್ರಿ. ಸೊ ಗ್ರೀನ್ ಲೈಟ್ ಆನ್ ಇದ್ದರೆ ಆಟೋಮೆಟಿಕ್ಕಾಗಿ ಅದು ಡಿಫಾಲ್ಟಾಗಿ ಸೆಲೆಕ್ಟ್ ಆಗುತ್ತೆ ಅಂತ ಹೇಳಿದೆ. ಆಗ ಅದನ್ನ ನಾಯ್ಸ್ ರಿಡಕ್ಷನ್ ಮಾಡೋದು ಹೇಗೆ, ಅದನ್ನ ಆಫ್ ಮಾಡೋದು ಹೇಗೆ, ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದೆ ನಿಮಗೆ. ಸೊ ಈಗ ನೀವು ನೋಡ್ತಾ ಇದ್ದೀರಾ, ನಾನು ಇನ್ಸೈಡ್ ಇದ್ದೀನಿ ಮನೆ ಒಳಗಡೆ. ಸೊ ಹಾಗಾಗಿ ಅಷ್ಟೇ ನಿಮಗೆ ಸೌಂಡ್ ಇರಲ್ಲ. ಬಟ್ ಬನ್ನಿ ಹೊರಗಡೆ ಔಟ್ಸೈಡು ಯಾವ ರೀತಿ ನಾಯ್ಸ್ ಕ್ಯಾನ್ಸಲೇಷನ್ ಆಗುತ್ತೆ ಅಥವಾ ಕಮ್ಮಿ ಆಗುತ್ತೆ ಅದನ್ನೆಲ್ಲ ಚೆಕ್ ಮಾಡೋಣ ಹೊರಗಡೆ. ಸೊ ಇದ್ರ ಜೊತೆಗೆ ನೀವು ಅದು ನೋಡೋದಕ್ಕೂ ಮುಂಚೆ ಇಲ್ಲಿ ಒಂದು ವಿಂಡ್ಶೀಲ್ಡ್ ಇಟ್ಕೊಟ್ಟಿದ್ದಾರೆ, ನೀವು ನೋಡ್ಬೋದು ಇಲ್ಲಿ. ಸೊ ಇದು ಹೊರಗಡೆ ಹೋದರೆ ನೀವು ಸ್ವಲ್ಪ ತುಂಬ ಗಾಳಿ ಬರ್ತಾ ಇದ್ದರೆ ಅದನ್ನೆಲ್ಲ ಹೇಗೆ ಅವಾಯ್ಡ್ ಮಾಡುತ್ತೆ ಅನ್ನೋದು ಇನ್ನೊಂದು ಮೈಕ್ ಇದೆ. ಸೊ ಆ ಮೈಕಲ್ಲಿ ಜಸ್ಟ್ ಈ ಥರ ಇಲ್ಲೇನು ಕಾಣಿಸ್ತಿದೆಯಲ್ಲ, ಜಸ್ಟ್ ಈ ಥರ ಪ್ರೆಸ್ ಮಾಡಿ ಇದಾದರೆ ಈ ಥರ ಫಿಕ್ಸ್ ಆಗುತ್ತೆ. ಸೊ ಇದನ್ನು ನಾವು ಹೋಗಿ ಹೊರಗಡೆ ಟೆಸ್ಟ್ ಮಾಡೋಣ. ವಿತ್ ಫರ್ ವಿತೌಟ್ ಫರ್ ಹೇಗೆ ವರ್ಕ್ ಆಗುತ್ತೆ ಅಂತ ಚೆಕ್ ಮಾಡೋಣ. ಓಕೆ, ಒಳಗಡೆ ನೀವು ನೋಡಿದ್ರಿ ಸೌಂಡ್ ಕ್ವಾಲಿಟಿ ಎಲ್ಲ. ಆಮೇಲೆ ಈಗ ಹೊರಗಡೆ ಚೆಕ್ ಮಾಡಕ್ಕೆ ಬಂದಿದ್ದೀನಿ. ಸೊ ನೀವು ಎರಡು ಮೈಕು ಕೂಡ ಆನ್ ಇದೆ ಇಲ್ಲಿ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು, ತುಂಬ ಗಾಳಿನೂ ಕೂಡ ಬರ್ತಾ ಇದೆ. ಸೊ ಆಮೇಲೆ ಅದ್ರ ಜೊತೆಗೆ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ JCB, ಟ್ರ್ಯಾಕ್ಟ್ರು ಮತ್ತೆ ಸ್ವಲ್ಪ ಕನ್ಸ್ಟ್ರಕ್ಷನ್ ಕೆಲಸಗಾರರೆಲ್ಲ ಬಿಲ್ಡಿಂಗ್ ಅಲ್ಲಿ ಮಾಡ್ತಾ ಇದ್ದಾರೆ. ಸೊ ಅದ್ರ ಸೌಂಡ್ ಕೂಡ ತುಂಬಾನೇ ಇದೆ. ಸೊ ನಾನೀಗ ನಾಯ್ಸ್ ಕ್ಯಾನ್ಸಲೇಷನ್ ಏನು ಆಫ್ ಮಾಡಿಲ್ಲ. ಸೊ ಹಾಗಾಗಿ ಅದು ಆನ್ ಇರೋದ್ರಿಂದ ನಿಮಗೆ ಏನು ಸೌಂಡ್ ಕೇಳಿಸ್ತಾ ಇಲ್ಲ. ಬಟ್ ಅದ್ರ ಮುಂಚೆ ನಾನು ಇದು 30 ಮೀಟರ್ಸ್ ಡಿಸ್ಟೆನ್ಸ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ದೂರ ಹೋಗಿ ನೋಡಿ ಮಾತಾಡೋಣ ಹೇಗೆ ಬರ್ತಾ ಇದೆ ಅಂತ. ಅದ್ರ ಜೊತೆಗೆ ವಿಂಡ್ ಕ್ಯಾನ್ಸಲೇಷನ್ ಹೇಗಾಗುತ್ತೆ ಯೂಸಿಂಗ್ ಇದು ಈ ಫರ್ ಮೂಲಕ ಅದೆಲ್ಲ ಚೆಕ್ ಮಾಡೋಣ ಬನ್ನಿ. ಸಾಕಷ್ಟು ದೂರ ಬರ್ತಾನೆ ಇದ್ದೀನಿ ಹಿಡ್ಕೊಂಡು. ಸೊ ನನ್ನ ಪ್ರಕಾರ ನಿಮಗೆ ನಾನು ಕಾಣಿಸ್ತಾ ಇದ್ದೀನಿ ಅನ್ಕೋತಾ ಇದ್ದೀನಿ, ಹಾಗೂ ನಾನು ಮಾತಾಡ್ತಿರೋದು ಕೂಡ ಕೇಳಿಸ್ತಾ ಇದೆ ಅನ್ಕೋತೀನಿ. ಸೊ ಎರಡು ಮೈಕ್ ಆನ್ ಇದೆ. ಸೊ ಈಗ ನಾನು ಏನ್ ಮಾಡ್ತೀನಿ, ಒಂದು ಮೈಕ್ ನ ಆಫ್ ಮಾಡ್ತೀನಿ. ಒಂದು ಮೈಕ್ ಆಫ್ ಮಾಡಿ ಒಂದು ಮೈಕ್ ಮಾತ್ರ ಇಟ್ಕೊಳ್ತಾ ಇದ್ದೀನಿ. ಸೊ ಈ ಮೈಕಲ್ಲಿ ಈಗ ವಿಂಡ್ ಕ್ಯಾನ್ಸಲೇಷನ್ ಎಲ್ಲ ಇರೋದ್ರಿಂದ ಸೊ ಈಗ ಏನು ನಿಮಗೆ ಸೌಂಡ್ ಕೇಳಿಸ್ತಿಲ್ಲ. ಬಟ್ ಈ ಫರ್ ಹಾಕ್ತೀನಿ. ಸೊ ಆವಾಗ ನಿಮಗೆ ಒಂದು ಸ್ವಲ್ಪ ಕ್ಲಾರಿಟಿ ಜಾಸ್ತಿ ಸಿಗ್ಬೋದು ಅನ್ಸುತ್ತೆ, ವಿಂಡ್ ಎಲ್ಲ ಕಮ್ಮಿ ಆಗ್ಬೋದು. ಸೊ ಈಗ ನಿಮಗೆ ಇನ್ನೂ ಕ್ಲಾರಿಟಿಯಾಗಿ ವಾಯ್ಸ್ ಬರ್ತಾ ಇದೆ ಅನ್ಕೋತೀನಿ, ವಿಂಡ್ ಸೌಂಡ್ ಎಲ್ಲ ಏನೋ ಕೇಳಿಸ್ತಾ ಇಲ್ಲ ಅಂತ. ಅದ್ರ ಜೊತೆಗೆ ನಾನು ಈಗ ನಾಯ್ಸ್ ಕ್ಯಾನ್ಸಲೇಷನ್ ಆಫ್ ಮಾಡ್ತಾ ಇದ್ದೀನಿ, ನೋಡೋಣ ಆಗ ನಿಮಗೆ ಯಾವ ರೀತಿ ನೋಡಿ. ಈಗ ಐ ಥಿಂಕ್ ಸೌಂಡ್ ಎಲ್ಲ ಹೊರಗಡೆ ಬರೋದು ಕೇಳಿಸ್ತಾ ಇದೆ ಅನ್ಕೋತೀನಿ. ಜೊತೆಗೆ ಈ ವಿಂಡ್ ಇದನ್ನು ತೆಗಿತೀನಿ. ಈಗ ವಿಂಡು ಕೂಡ ನಿಮಗೆ ಅಬ್ಸರ್ವ್ ಮಾಡ್ಬೋದು, ಸೊ ಎಷ್ಟು ಗಾಳಿ ಬರ್ತಿದೆ ಅಂತ. ಸೊ ಮತ್ತೆ ಆಗದೆ. ಸೊ ಈಗ ವಿಂಡ್ ನಾಯ್ಸ್ ಕಡಿಮೆ ಆಗುತ್ತೆ, ಬಟ್ ಹೊರಗಡೆ ಬೇರೆ ಸೌಂಡ್ ಕೇಳಿಸ್ತಾ ಇದೆ. ಸೊ ಅದನ್ನ ಬಟನ್ನ ಸೊ ಮತ್ತೆ ಗ್ರೀನ್ ಆಯಿತು. ಸೊ ಹಾಗಾಗಿ ಈಗ ನನ್ನ ವಾಯ್ಸ್ ಫುಲ್ ಕ್ಲಿಯರ್ ಆಗಿದೆ, ಏನು ಗಾಳಿ ಕೂಡ ಬರ್ತಾ ಇಲ್ಲ ಅನ್ಕೊಂಡು ನಾನು ಮುಂದೆ ಬಂದು ನೋಡ್ತೀನಿ. ಆಮೇಲೆ ಡಿಸ್ಟೆನ್ಸು ಕೂಡ ತುಂಬ ದೂರ ಬಂದಿದ್ದೀನಿ. ಸೊ ಎಲ್ಲ ವಾಯ್ಸ್ ಕ್ಲಾರಿಟಿ ಇದೆ ಅನ್ಕೋತೀನಿ.
ಹತ್ರ ಬರ್ತಾ ಇದ್ದೀನಿ. ಈಗ ನೀವು ನೋಡಿದ್ರಿ ಔಟ್ಸೈಡ್ ಅಲ್ಲಿ ಹೇಗೆ ವಿಂಡ್ ಕ್ಯಾನ್ಸಲೇಷನ್ ಆಗುತ್ತೆ, ವಾಯ್ಸ್ ಕ್ಯಾನ್ಸಲೇಷನ್ ಆಗುತ್ತೆ ಅಂತ. ಇಟ್ಸ್ ಅ ಗುಡ್ ಎಕ್ಸಾಂಪಲ್. ಸೊ ಕ್ವಾಲಿಟಿ ಆಫ್ ದಿ ಪ್ರಾಡಕ್ಟ್ ನಿಮ್ಗೆ ಇಷ್ಟ ಆಯ್ತಾ ಇಲ್ವ ಅಂತ ನೀವೇ ರಿವ್ಯೂ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಪ್ರಾಡಕ್ಟ್ ನ ಕೊನೆ ಭಾಗಕ್ಕೆ ಬರ್ತಾ ಇದೀವಿ. ಸೊ ನೀವು ಮನೆ ಒಳಗಡೆ ಯಾವ ರೀತಿ ಸೌಂಡ್ ಕ್ಲಾರಿಟಿ ಇರುತ್ತೆ, ಮನೆ ಹೊರಗಡೆ ಬಂದ್ರೆ ಯಾವ ರೀತಿ ಸೌಂಡ್ ಕ್ಲಾರಿಟಿ ಇರುತ್ತೆ, ಮತ್ತೆ ಮನೆ ಹೊರಗಡೆ ಇದ್ದಾಗ್ಲೂ ಕೂಡ ಯಾವ ರೀತಿ ಬೇರೆ ಎಕ್ಸ್ಟರ್ನಲ್ ನಾಯ್ಸ್ ಎಲ್ಲ ಕಡಿಮೆ ಆಗುತ್ತೆ, ಬೇರೆ ಸೌಂಡ್ಗಳೆಲ್ಲ ಕಡಿಮೆ ಆಗುತ್ತೆ, ಅದನ್ನೆಲ್ಲ ನೀವು ನೋಡಿದ್ರಿ. ಸೊ ಈಗ ನೀವು ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಒಂದು ಐಡಿಯಾ ಬಂದಿರುತ್ತೆ ಅಂತ ಅನ್ಕೋತೀನಿ. ಸೊ ಈ ಪ್ರಾಡಕ್ಟ್ ನಿಮಗೆ ಇಷ್ಟ ಆಗುತ್ತಾ ಅಥವಾ ನೀವು ಇದನ್ನ ಟ್ರೈ ಮಾಡ್ಬೋದಾ ನೋಡಿ. ಇದು ನನಗೆ ಈ ಪ್ರಾಡಕ್ಟ್ ಹೋಗಿ ಚೆನ್ನಾಗಿದೆ ಅನ್ನಿಸ್ತಾ ಇದೆ. ಸೊ ನಾನು ಇನ್ನೂ ಯೂಸ್ ಮಾಡಿಲ್ಲ, ಇವಾಗಿಂದ ಸ್ಟಾರ್ಟ್ ಮಾಡಿದ್ದೀನಿ ಯೂಸ್ ಮಾಡಕ್ಕೆ. ಮೇ ಬಿ ಆಫ್ಟರ್ 1 ಮಂತ್ ಅಥವಾ 2 ಮಂತ್ಸ್ ಆದ್ಮೇಲೆ ಇದ್ರ ರಿವ್ಯೂ ಹೇಗಿರುತ್ತೆ ಅಂತ ನಾನು ರಿವ್ಯೂ ಬಾಕ್ಸ್ ಅಲ್ಲಿ ನಾನೇ ಬರೀತೀನಿ. ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ, ಚೆನ್ನಾಗಿದೆ ಅಂತ ಬರೀತೀನಿ. ಇದು ಯಾವ್ದೋ ಪ್ರಮೋಷನಲ್ ವಿಡಿಯೋ ಅಲ್ಲ, ಇದು ಜಸ್ಟ್ ನಿಮಗೆ ಎಲ್ಲರಿಗೂ ಒಂದು ಮಾಹಿತಿ. ಸೊ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.